ಗೋಕಾಕ್ನಲ್ಲಿ ಒಂದು ದುರ್ಘಟನೆ ನಡೆದಿದೆ. ಈ ಒಂದು ಹೆಸರು ಕೇಳಿ ಇರಬಹುದು. ಗೋಕಾಕ್ ಫಾಲ್ಸ್ ನೋಡೋದಕ್ಕೆ ಹೊರದೇಶದಿಂದ ನಮ್ಮ ಒಂದು ರಾಜ್ಯದಲ್ಲಿ ಬಂದು ಗೋಕಾಕ್ ಫಾಲ್ಸ್ ಅನ್ನ ನೋಡ್ತಾರೆ. ಅಷ್ಟೇ ಅಲ್ಲ, ಯೋಗಿ ಕಳ್ಳ ಈ ಒಂದು ಹೆಸರು ಕೂಡ ಕೇಳಿರಬಹುದು. ಈ ಒಂದು ಗೋಕಾಕ್ ನಲ್ಲಿ ಏನ್ ದುರ್ಘಟನೆ ನಡೆದಿದೆ, ಏನ್ ಘಟನೆ ನಡೆದಿದೆ ಅದ್ರ ಬಗ್ಗೆನೆ ವಿವರಿಸ್ತಾ ಇರೋದು. ಈಗ ನೋಡಿ, ಮಳೆಗಾಲ ಬಂದ ತಕ್ಷಣನೇ ಎಲ್ಲರೂ ಕೂಡ ಫ್ಯಾಮಿಲಿ ಸಹಿತ, ಅದ ನಂತರ ಸ್ನೇಹಿತರು ಇವರೆಲ್ಲರೂ ಕೂಡ ಟ್ರಿಪ್ಪಿಗೆ ಹೋಗ್ತಾರೆ. ಅಂದ್ರೆ ಚೆನ್ನಾಗಿರುವಂತ ದೇವರನ್ನ ನೋಡೋದಕ್ಕೆ, ವಾಟರ್ ಫಾಲ್ಸ್ ಗಳನ್ನ ನೋಡೋದಕ್ಕೆ, ಚೆನ್ನಾಗಿರುವಂತ ಪ್ರದೇಶಗಳನ್ನ ನೋಡೋದಕ್ಕೆ ಜನರು ಹೋಗ್ತಾರೆ. ಇಂಥ ಒಂದು ಸಮಯದಲ್ಲಿ ಆದಷ್ಟು ಎಚ್ಚರಿಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಜೀವನ ನೀವೇ ಕಾಪಾಡ್ಕೊಳ್ಬೇಕು. ನೀರು ಯಾವಾಗ ಹೆಂಗೆ ಏನ್ ಬದಲಾಗತ್ತೆ ಅಂತ ಹೇಳಕ್ ಬರಲ್ಲ. ಮತ್ತು ಬೆಟ್ಟದಲ್ಲಿ ಕೂಡ ಅಷ್ಟೇ, ಯಾವಾಗ ಏನಾಗತ್ತೆ ಅಂತ ಹೇಳಕ್ ಬರಲ್ಲ. ಮತ್ತು ಪ್ರದೇಶ ಇರ್ತಾವಲ್ಲ, ಆ ಒಂದು ಪ್ರದೇಶದಲ್ಲಿ ಯಾವಾಗ ಹೆಂಗೆ ಏನಾಗತ್ತೆ ಅಂತ ಹೇಳಕ್ ಬರಲ್ಲ. ನಿಮ್ಮ ಜೀವನ ನೀವೇ ಕಾಪಾಡ್ಕೊಳ್ಬೇಕು. ಇದೆಲ್ಲ ಮೂಲ ಪೀಠಿಗೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಈಗ ಗೋಕಾಕ್ನಲ್ಲಿ ನಡೆದಿರುವಂತ ಘಟನೆ. ಗೋಕಾಕ್ ಅಂದ್ರೇನೆ ಗೋಕಾಕದಲ್ಲೆಲ್ಲ ಯೋಗಿ ಕಳ್ಳ. ಅರ್ಥ ಮಾಡ್ಕೊಳ್ಳಿ, ಗೋಕಾಕ ಮತ್ತು ಯೋಗಿ ಕಳ್ಳ ಈ ಒಂದು ಮಧ್ಯದಲ್ಲಿ ನಡೆದಿರುವಂತ ಘಟನೆ ಆಗಿದೆ. ಈಗ ಯೋಗಿ ಕಳ್ಳಕ್ ಹೋಗ್ಬೇಕಂದ್ರೆ ಗೋಕಾಕ್ ಮೇಲಿಂದಾನೆ ಹೋಗ್ಬೇಕು. ಆ ಒಂದು ಗೋಕಾಕ ಮತ್ತು ಯೋಗಿ ಕಳ್ಳ ಹೋಗೋ ಸಮಯದಲ್ಲಿ ಮಧ್ಯದಲ್ಲಿ ಒಂದು ನದಿ ಬರತ್ತೆ. ಆ ಒಂದು ನದಿ ಹೆಸರು ನನಗೆ ಗೊತ್ತಿಲ್ಲ ಅಷ್ಟೊಂದು. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ ಒಂದು ನದಿಗೆ ಕೆಲವು ಜನ ಒಗ್ಯಾನ ಒಗ್ಯೋ ಸಲುವಾಗಿ, ಅಂದ್ರೆ ಬಟ್ಟೆ ವಾಶ್ ಮಾಡೋ ಸಲುವಾಗಿ ಹೋಗ್ತಾರೆ. ಕೆಲವು ಜನ ಸೆಲ್ಫಿ ತೆಗೆಯೋ ಸಲುವಾಗಿ ಹೋಗ್ತಾರೆ. ಇನ್ನು ಕೆಲವು ಜನ ಸ್ನಾನ ಮಾಡೋ ಸಲುವಾಗಿ ಹೋಗ್ತಾರೆ. ಕೆಲವು ಜನ ಕೈ ಕಾಲು ಮುಖಾನು ಈ ರೀತಿಯಾಗಿ ಹೋಗ್ತಾರೆ. ಕೆಲವು ಜನ ವಿಡಿಯೋ ಮಾಡೋ ಸಲುವಾಗಿ ಬ್ಲಾಗರ್ಸ್ ಇರ್ತಾರೆ, ಅವ್ರು ಹೋಗ್ತಾರೆ. ಆದ್ರೆ ಈಗ ನಡೆದಿರುವಂತ ಘಟನೆ ಏನಪ್ಪಾ ಅಂದ್ರೆ, ಆ ಒಂದು ನದಿಯಲ್ಲಿ ಬಟ್ಟೆ ವಾಶ್ ಮಾಡೋ ಸಲುವಾಗಿ, ಅಂದ್ರೆ ಈ ಒಂದು ಒಗ್ಯಾನ ಒಗ್ಯೋ ಸಲುವಾಗಿ ವ್ಯಕ್ತಿಯೊಬ್ಬ ಹೋಗಿ ಬಿದ್ದು ಆ ಒಂದು ನದಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ. ಈ ಘಟನೆ ನಡೆದಿರೋದು ಇದೇ ತಿಂಗಳಿನಲ್ಲಿ. ಅರ್ಥ ಮಾಡ್ಕೊಳ್ಳಿ, ಈ ಒಂದು ನೀರಿನ ಜೊತೆ ಯಾರು ಕೂಡ ಆಟ ಆಡಬೇಡಿ. ಮತ್ತೆ ಈ ಒಂದು ತಿಂಗಳಿನಲ್ಲಿ ಅತಿ ಹೆಚ್ಚು ಈ ರೀತಿಯ ಘಟನೆಗಳು ಕೇಳಿ ಬರ್ತಾ ಇದೆ. ಶಿವಗಂಗೆಯಲ್ಲಿ ಕೂಡ ಇದೇ ರೀತಿಯಾಗಿದೆ. ಬೆಟ್ಟಿನ ಮೇಲಿಂದ ಬಿದ್ದು ಯುವಕ ನಾಪತ್ತೆಯಾಗಿದ್ದಾನೆ. ಅವ್ರ ಏನ್ ದೇಹ ಇದೆಯಲ್ಲ ಅದು ಕೂಡ ಸಿಗ್ತಿಲ್ಲ. ಈ ಒಂದು ಮಳೆಗಾಲದಲ್ಲಿ ಈ ಒಂದು ಘಟನೆಗಳು ಜಾಸ್ತಿ ಆಗ್ತಾ ಇರತ್ತೆ. ಪ್ರತಿ ವರ್ಷನೂ ಅತಿ ಹೆಚ್ಚು ಕೇಳ್ತಾನೆ ಇರ್ತೇವೆ. ಹೋಗಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆದಷ್ಟು ಎಚ್ಚೆತ್ತುಕೊಳ್ಳಿ, ಆರಾಮಾಗಿ ಹೋಗಿ. ಬಟ್ ಈ ಒಂದು ನದಿ ಇರ್ತವೆ ಮತ್ತು ವಾಟರ್ ಫಾಲ್ಸ್ಗಳು ಮತ್ತು ಬೆಟ್ಟಗಳಲ್ಲಿ ಇಂಥ ಒಂದು ಘಟನೆ ಜಾಸ್ತಿ ಆಗ್ತಿರ್ತವೆ. ಆದಷ್ಟು ಎಚ್ಚೆತ್ತುಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ. ಈ ಒಂದು ಘಟನೆ ಕರ್ನಾಟಕದ ಗೋಕಾಕ್ ತಾಲೂಕಿನಲ್ಲಿ ಗೋಕಾಕ್ ಮತ್ತು ಯೋಗಿಕೊಳ್ಳ ಮಧ್ಯದಲ್ಲಿ ನಡೆದಿರುವಂತ ಘಟನೆ ಆಗಿದೆ.